ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 10ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ರಾಸಾಯನಿಕ ವಸ್ತುಗಳನ್ನು ಕಾಲ್ಪನಿಕವಾಗಿ ತೆಗೆದುಕೊಂಡು ಈ ಮಾದರಿಯನ್ನು ತಯಾರಿಸಿದ್ದೇನೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರಮುಖವಾಗಿ 4 ವಿಧಗಳಿವೆ. ಮೊದಲನೆಯದಾಗಿ ರಾಸಾಯನಿಕ ಸಂಯೋಗ ಕ್ರಿಯೆ. 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಅಂದರೆ ಧಾತುಗಳು ಅಥವಾ ಸಂಯುಕ್ತಗಳು ಸಂಯೋಗವಾಗಿ ಒಂದೇ ಉತ್ಪನ್ನ ಉಂಟಾದರೆ ಅದನ್ನು ಸಂಯೋಗ ಕ್ರಿಯೆ ಎನ್ನುವರು. ಒಂದು ವೇಳೆ ಹೆಚ್ಚಿನ ಉಷ್ಣ ಬಿಡುಗಡೆಯಾಗಿ ಕ್ರಿಯಾ ಮಿಶ್ರಣವನ್ನು ಬೆಚ್ಚಗಾಗಿಸುತ್ತದೆ, ಅಂದರೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾದರೆ ಅದನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುವರು. ಒಂದು ವೇಳೆ ಉಷ್ಣ ಹೀರಲ್ಪಟ್ಟರೆ ಇದನ್ನು ಅಂತರುಷ್ಣಕ ಕ್ರಿಯೆ ಎನ್ನುವರು. ಇನ್ನು ಎರಡನೆಯದಾಗಿ ವಿಭಜನೆ ಕ್ರಿಯೆ. ಈ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಗೊಳ್ಳುತ್ತದೆ. ಆದ್ದರಿಂದ ಈ ಕ್ರಿಯೆಯನ್ನು ವಿಭಜನೆ ಕ್ರಿಯೆ ಎನ್ನುವರು. ಇದರ ಪ್ರಮುಖ ಉಪಯೋಗವೆಂದರೆ ಸಿಮೆಂಟ್ ತಯಾರಿಕೆ. ವಿಭಜನಾ ಕ್ರಿಯೆಯನ್ನು ಕಾಸುವ ಮೂಲಕ ನಡೆದರೆ ಅದನ್ನು ಉಷ್ಣ ವಿಭಜನಾ ಕ್ರಿಯೆ ಎನ್ನುವರು. ವಿಭಜನಾ ಕ್ರಿಯೆಗಳಲ್ಲಿ ಪ್ರತಿವರ್ತಕವು ಒಡೆಯಲು ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೊಂದು ಶಕ್ತಿಯ ಅಗತ್ಯವಿರುತ್ತದೆ. ಈ ಸಂದರ್ಭದಲ್ಲಿ ಶಕ್ತಿಯ ಹೀರಿಕೆಯಾದರೆ ಅದನ್ನು ಅಂತರುಷ್ಣಕ ಕ್ರಿಯೆ ಎನ್ನುವರು. ಧನ್ಯವಾದಗಳು.